ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬುದ್ಧಿ, ಪೊಲೀಸರು ಬರ್ತಾರೆ ಬುದ್ಧಿ. ಏಯ್, ಮೊದ್ಲೋಗಿ ಆ ಭಾಗ್ಯಮ್ಮನ್ನ ಕತ್ಲು ಕೋಣೆಯಲ್ಲಿ ಕಟ್ಟಾಕು. ಅವಳಲ್ಲಿರೋ ವಿಚಾರ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು. ಸರಿ ಬುದ್ಧಿ. ಪೊಲೀಸರು ಬಂದಿದ್ದಾರೆ ಅಂತ ಏನಾದ್ರೂ ತುಟಿಕ್ ಪಿಟಿಕ್ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಒಂದು ಮುದಿ ಜೀವ, ಎಳೆ ಜೀವ, ಒಂದು ಮರಿ ಜೀವ ಹೂಸ್ಕಾಕ್ಬಿಡ್ತೀನಿ. ಹುಷಾರ್. ಓ, ಬರ್ಬೇಕು ಹೊಸ ಇನ್ಸ್ಪೆಕ್ಟ್ರು. ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ಗಳು ರಾಜಕೀಯ ಪಕ್ಷದ ತರನೇ ಆಗೋಗ್ಬಿಟ್ಟಿದೆ. ಯಾವಾಗ ಯಾವ ಅಭ್ಯರ್ಥಿ ಬರ್ತಾರೆ, ಯಾವಾಗ ಹೋಗ್ತಾರೆ ಏನು ಹೇಳಕ್ಕಾಗಲ್ಲ. ಈ ಸ್ಟೇಷನ್ಗೆ ಬರೋ ಎಲ್ಲ ಇನ್ಸ್ಪೆಕ್ಟರ್ಗಳನ್ನು ನಮ್ಮ ಆತಿಥ್ಯ ಸ್ವೀಕರಿಸ್ಕೊಂಡೇ ಹೋಗ್ತಾ ಇದ್ರು. ನೀವೇ ಬರೋದು ತುಂಬಾ ತಡ ಮಾಡ್ಬಿಟ್ರಿ. ಐ ಆಮ್ ಸಾರಿ ಸರ್, ನಾನು ನಿಮ್ಮ ಆತಿಥ್ಯ ಸ್ವೀಕರಿಸೋಕೆ ಬಂದಿಲ್ಲ, ಡ್ಯೂಟಿ ಮೇಲೆ ಬಂದಿದ್ದೀನಿ. ನಿಮ್ಮ ಮುಖದಲ್ಲೇ ಕರ್ತವ್ಯ ಪ್ರಜ್ಞೆ ಮೀರಿ ಅಂತ ಮಿಂಚ್ತಾ ಇದೆ. ಒಳ್ಳೇದು. ಖಾಕಿ ಮೈ ಮೇಲೆ ಬಿದ್ದರೆ ಅದರ ಖದರೇ ಬೇರೆ. ಈಗ ನೀವು ಬಂದ ವಿಚಾರ? ಸರ್, ನೀವು ಅದ್ಯಾರೋ ಭಾಗ್ಯ ಅನ್ನೋ ಹೆಂಗ್ಸನ್ನ ಇಲ್ಲಿ ಕರ್ಕೊಂಡು ಬಂದು ಇರಿಸ್ಕೊಂಡಿದ್ದೀರಾ. ಅವ್ರನ್ನ ವಾಪಸ್ ಕಳಿಸಿಲ್ಲ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಅದನ್ನು ನಾವು ಹೇಳೋಂಗಿಲ್ಲ ಸರ್. ಅದರಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದು ಏನಿದೆ? ಆ ಭಾಗ್ಯ ಅನ್ನೋ ಹೆಂಗಸು ತನ್ನ ಮಗನ್ ಹುಡ್ಕೊಂಡು ಇಲ್ಲಿಗೆ ಬಂದ್ರು. ಆ ವ್ಯಕ್ತಿ ಅವ್ರ ಮಗ ಅಲ್ಲ ಅಂತ ಗೊತ್ತಾದ್ಮೇಲೆ ಮೂರ್ಛೆ ತಪ್ಪಿ ಬಿದ್ರು. ಮಾನವೀಯತೆ ದೃಷ್ಟಿಯಿಂದ ನನ್ನ ಮನೆಗೆ ಕರ್ಕೊಂಡು ಬಂದು ಅವ್ರಿಗೆ ಊಟ ಹಾಕಿಸಿ ಉಪಚಾರ ಮಾಡಿ ಅದೇ ದಿನ ಅವರನ್ನ ಕಳಿಸ್ಕೊಟ್ಟೆ. ಯಾಕೆ ಅವ್ರಿನ್ನೂ ಮನೆ ತಲುಪಿಲ್ವಾ? ಹಾಗಂತಾನೆ ಕಂಪ್ಲೇಂಟ್ ಬಂದಿರೋದು. ಅದಕ್ಕೆ ಆನ್ ಡೌಟ್ ನಿಮ್ಮ ಮನೆ ಸರ್ಚ್ ಮಾಡಬೇಕಾಗಿದೆ. ಹಾಗಾದ್ರೆ ನೀವು ಹೇಳ್ತಿರೋದು ನಾವು ಅವರನ್ನ ಇಲ್ಲಿ ಬಚ್ಚಿಟ್ಟಿದೀವಿ ಅಂತನಾ? ಅದನ್ನ ಸರ್ಚ್ ಮಾಡಿದ ಮೇಲೆ ಅಲ್ವಾ ಸರ್ ನಿರ್ಧಾರ ಮಾಡೋಕ್ಕಾಗೋದು? ನಿಮ್ಮ ಹತ್ರ ಸರ್ಚ್ ವಾರೆಂಟ್ ಇದೆಯಾ? ಇದೆ ಸರ್. ಧಾರಾಳವಾಗಿ ಸರ್ಚ್ ಮಾಡಿ. ಹೋಗಿ ಎಲ್ಲ ಕಡೆ ಸರ್ಚ್ ಮಾಡಿ ಹೋಗಿ. ಸರಿ ಸರ್. ಏನಮ್ಮ
ಈ ಮನೆಗೆ ಒಬ್ರು ಹೆಂಗಸರನ್ನ ಕರ್ಕೊಂಡು ಬಂದಿದ್ರಲ್ಲ, ಅವ್ರು ಇಲ್ಲೇ ಇದ್ದಾರಾ ಹೊರಟೋದ್ರ? ಅವರು ಬಂದಿದ್ರು. ಬಂದು ಊಟ ಮುಗಿಸ್ಕೊಂಡು ವಾಪಸ್ ಹೋದ್ರು. ಸರ್, ಅವರನ್ನ ಈ ಮನೆಯಲ್ಲಿ ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಇಲ್ಲ ಸರ್. ಏನ್ರಿ? ಎಲ್ಲೂ ಇಲ್ಲ ಸರ್. ಸಾರಿ ಸರ್, ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ನೀವು ಕೆಲಸದ ಮೇಲೆ ಬಂದಿದ್ದೀರಾ, ನಿಮ್ ಕೆಲಸ ಮಾಡಿದ್ದೀರಾ. ಇದರಲ್ಲಿ ಕ್ಷಮೆ ಕೇಳುವಂಥದ್ದು ಏನ್ ಬಂತು? ನಿಮ್ಮಂತ ನಿಷ್ಠಾವಂತ ಆಫೀಸರ್ಗಳು ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕು ಕಣ್ರಿ. ನನ್ನಿಂದ ಯಾವುದೇ ಕೆಲಸ ಆಗ್ಬೇಕಾದ್ರೂ ಹೇಳಿ, ನಾನು ಮಾಡ್ಕೊಡ್ತೀನಿ. ಆಗ್ಲಿ ಸರ್. ನಾನೇನು ಬರ್ತೀನಿ ಸರ್. ಅಮ್ಮ, ಹೋಗಮ್ಮ. ಆವಾಗಿಂದ ಹೆಂಗಸನ್ನ ಬಿಡಿಸ್ಬೇಕು ಅಂತ ಒದ್ದಾಡ್ತಿದ್ಯಲ್ಲ, ಹೋಗು ಹೋಗು ಹೋಗು, ಬೇಗ ಹೋಗು. ಇಲ್ದೆ ಹೋದ್ರೆ ಆ ಹೆಂಗಸು ಆ ಕೋಣೆಯಲ್ಲಿ ಉಸಿರು ಕಟ್ಟಿ ಸತ್ತೋಗ್ತಾಳೆ. ಹೋಗಮ್ಮ, ಹೋಗು ಹೋಗು. ಹೇಳಿ ಸರ್. ಸೂರ್ಯ, ಈಗ ತಾನೇ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ನಿಮ್ ತಾಯಿ ಮುನೀಂದ್ರನ್ ಮನೇಲಿ ಇಲ್ವಂತೆ. ಅದು ಹೇಗಾಗತ್ತೆ ಸರ್? ಹಾಲ್ನವನು ನಮ್ಮ ಅಮ್ಮನ್ನ ಮುನೇಂದ್ರನ್ ಮನೆಯಲ್ಲಿ ನೋಡಿದಾನಂತೆ. ಪೊಲೀಸ್ ಅವರು ಸರಿಯಾಗಿ ಹುಡ್ಕೋದ್ರು ತಾನೆ. ನೋನೋ, ಅವ್ರ ಹಾಗೆಲ್ಲ ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ.